ಟ್ರಸ್ಟ್ ಮೀ, ನೀವು ಎಷ್ಟು ಕಪಲ್ಸ್ ಮಧ್ಯದಲ್ಲಿ ಹೋಗಿ ಕೇಳಿ ದಟ್ ಹ್ಯಾವ್ ದೇ ಸ್ಪೋಕನ್ ಅಬೌಟ್ ದೇರ್ ಸೆಕ್ಸ್ ಲೈಫ್, ದೇ ಹ್ಯಾವ್ ನಾಟ್. HIV ಮತ್ತೆ ಏಡ್ಸ್ಗೂ ಡಿಫ್ರೆನ್ಸ್. ಯಾರಿಗೂ ಫಾಲ್ಸ್ ಪಾಸಿಟಿವ್ ಬಂದಿದೆ. ಈ ಪ್ರೆಗ್ನೆನ್ಸಿಯಲ್ಲಿ ಫಾಲ್ಸ್ ಪಾಸಿಟಿವ್ ಹೇಗೆ ಬರುತ್ತೆ, ಅದೇ ತರ HIV ಕೂಡ ಫಾಲ್ಸ್ ಪಾಸಿಟಿವ್ಸ್ ಬಂದಿದೆ. ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಇಂದ ಯಾವ ತರ ಸೆಕ್ಸ್ ಲೈಫ್ ಎಫೆಕ್ಟ್ ಆಗುತ್ತೆ? STIs ಅಥವಾ HIV ಹೈಯೆಸ್ಟ್ ರಿಸ್ಕ್ ಇರೋದೇ ಏನೋ ಸೆಕ್ಸ್. ವೈಫ್ ಸ್ವಾಪಿಂಗ್ ವಿಚ್ ಇಸ್ ವೆರಿ ಕಾಮನ್, ಪಾರ್ಟೀಸ್ ಹೋಲ್ಡ್ ಆಗುತ್ತೆ. ಈವನ್ ಇನ್ ಬ್ಯಾಂಗ್ಳೂರ್ ಇಟ್ಸ್ ಗೋಯಿಂಗ್ ಆನ್ ವೆರಿ ವೆರಿ ಕಾಮನ್ಲಿ. DM ಬರ್ತಾ ಇರುತ್ತೆ ದಟ್ ನಾನು 2 ಕಾಂಡಮ್ಸ್ ಹಾಕಿದ್ರೆ ನಂಗೆ ಸೇಫ್ಟಿ ಅಲ್ವಾ ಮ್ಯಾಮ್, ನನ್ಗೇನು ಆಗಲ್ವಲ್ಲ ಅಂತ. 2 ಸ್ಟೆಪ್ ಅಥೆಂಟಿಕೇಶನ್ ತರ ಛತ್ರಿ ಮೇಲೆ ಛತ್ರಿ ಇಟ್ಕೊಂಡು. I got a patient who was interested only to have sex with a pencil. I am surrounded with all men ma'am. ನಮ್ದು ಆರ್ಮಿ ಫ್ಯಾಮಿಲಿ ಟೈಪ್ಸ್. ಸೊ ಎಲ್ಲರೂ ಗಂಡಸರೇ ಇದ್ರು. ನನ್ಗೆ ಗಂಡಸ್ರ ಮೇಲೇನೆ ಎಫೆಕ್ಷನ್ ಬರಕ್ ಸ್ಟಾರ್ಟ್ ಆಯ್ತು. ನಾಳೆ ಗಂಡಸರು ಹೊರಗಡೆ ಹೋದ್ರು ಅಂತ ಹೇಳಕ್ಕೆ ತುಂಬಾ ಸುಲಭ, ಬಟ್ ನಾವೇ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಯು ವಿಲ್ ಫೇಲ್ ಇನ್ ಯುವರ್ ಮ್ಯಾರೇಜ್ ಅಂತ ಹೇಳಿದೆ. ಮದ್ವೆ ಆಗಕ್ಕಿಂತ ಮುಂಚೆ ಜಾತಕ ಅದು ಇದು ಎಲ್ಲ ತಗೊಳಕ್ಕಿಂತ ಮುಂಚೆ ಫಸ್ಟ್ ನಿನ್ನೊಂದು STD ಸರ್ಟಿಫಿಕೇಟ್ ನಿನ್ನೊಂದು STD ಸರ್ಟಿಫಿಕೇಟ್ ಕೊಟ್ಟು ಅದನ್ನ ಮ್ಯಾಚ್ ಮಾಡಿ ಓಕೆ ಮುಂದೆ ನೋಡೋಣ ಅನ್ನೋದು ಮಾಡಿದ್ರೆ ಇವತ್ತಿನ ಕಾಲದಲ್ಲಿ ನೀವು ರಿಲೇಶನ್ಶಿಪ್ ಅಥವಾ ಲವ್ ಹೇಳಿದ್ರೆ ದೇರ್ ಇಸ್ ನೋ ಲವ್. ಲವ್ ಅನ್ನ ಮೈನಸ್ ಮಾಡ್ಬಿಡಿ. ದ ಫಸ್ಟ್ ಪಾಯಿಂಟ್ ದಟ್ ಇಸ್ ಕಮಿಂಗ್ ಔಟ್ ಇಸ್ ಸೆಕ್ಸ್.